ನೋಡಿ, ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಆಗಿರೋ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಡ್ಯಾಮ್ನಿಂದ ನಿರಂತರವಾಗಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ರಿಲೀಸ್ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವಂತಹ ಜಲಾಶಯ ಇದು. ನೋಡಿ, ಇಲ್ಲಿ ತನಕ ನದಿಗೆ ಸುಮಾರು 16 TMC ನೀರನ್ನ ಬಿಡುಗಡೆ ಮಾಡಲಾಗಿದೆ. ನೆನೆಯಿಂದಲೂ ಕ್ರಸ್ಟ್ ಗೇಟ್ ರಿಪೇರಿ ಮಾಡೋದಕ್ಕೆ 60 TMC ನೀರನ್ನ ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಗೇಟ್ ಕಾಮಗಾರಿಗೆ ಅರ್ಧಕ್ಕರ್ಧ ಡ್ಯಾಮ್ ಖಾಲಿಯಾಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡೋಣ. ಲಕ್ಷಾಂತರ ರೈತರ ಜೀವನಾಡಿಯಾಗಿರುವ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಅವಘಡ ಸಂಭವಿಸಿ ಹತ್ತತ್ರ ಈಗ 2ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕೊಚ್ಚಿಕೊಂಡು ಹೋದ ಪರಿಣಾಮ ಅಪಾರ ಪ್ರಮಾಣದಲ್ಲಿ ಶನಿವಾರ ರಾತ್ರಿ 11 ಗಂಟೆಯಿಂದನೇ ನೀರು ನದಿಗೆ ಹರಿಬಿಡಲಾಗ್ತಾ ಇದೆ. ಈಗ ಆ ಗೇಟ್ ದುರಸ್ತಿ ಕಾರ್ಯವೂ ಕೂಡ ಪ್ರಗತಿಯಲ್ಲಿ ಇರತಕ್ಕಂಥದ್ದು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನನ್ನ ಹಿಂದ್ಗಡೆ ಇರತಕ್ಕಂಥದ್ದೇನಿದೆ ತುಂಗಭದ್ರಾ ಜಲಾಶಯ. ನಾವು ಅತ್ಯಂತ ಜಲಾಶಯದ ಕೆಳಭಾಗದಲ್ಲಿ ಬಂದು ಈ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ 33 ಕ್ರಸ್ಟ್ ಗೇಟ್ಗಳನ್ನು ಹೊಂದಿರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಶನಿವಾರ ರಾತ್ರಿ 11 ಗಂಟೆಯ ವೇಳೆಗೆ 19ನೇ ಗೇಟ್ ನಂಬರ್ನಲ್ಲಿ ಗೇಟು ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಆತಂಕವೂ ಕೂಡ ಎದುರಾಗಿತ್ತು. ಅವತ್ತೇ ಕೊಪ್ಪಳ ಶಾಸಕರು, ಹೊಸಪೇಟೆ, ವಿಜಯನಗರ ಜಿಲ್ಲೆಯ ಜನಪ್ರತಿನಿಧಿಗಳು, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಂಬಂಧಿಸಿದಂಥ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ತೊಂದರೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಸಾಕಷ್ಟು ಜನಪ್ರತಿನಿಧಿಗಳು ಕೂಡ ಬಂದು ಹೋಗಿರ್ತಕ್ಕಂಥದ್ದು. ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಜಲಾಶಯಕ್ಕೆ ಭೇಟಿ ನೀಡಿ ಕಿತ್ತು ಹೋಗಿರ್ತಕ್ಕಂಥ ಗೇಟನ್ನು ಸರಿಪಡಿಸುವ ಮತ್ತು ಮರುಜೋಡಿಸುವಂಥ ಕಾರ್ಯಕ್ಕೆ ಕಾರ್ಯೋನ್ಮುಖವಾಗೋದಕ್ಕೆ ಎಲ್ಲ ಸೂಚನೆಗಳನ್ನು ನೀಡಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಈಗ ತುಂಗಭದ್ರಾ ಜಲಾಶಯದಿಂದ ಈಗ ಬರೋಬ್ಬರಿ 88,000 ಕ್ಯೂಸೆಕ್ ನೀರು ನದಿಗೆ ಹರಿತಾ ಇದೆ. ಕಳೆದ ಶನಿವಾರ 11 ಗಂಟೆಯಿಂದ ಈವರೆಗೆ ಒಟ್ಟು ಸುಮಾರು 15 TMC ನೀರು ನದಿಗೆ ಹರಿದು ಹೋಗಿರ್ತಕ್ಕಂಥದ್ದು. ಈ ಒಂದು ಗೇಟಿನ ಒತ್ತಡವನ್ನು ಕಂಟ್ರೋಲ್ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ಅದನ್ನು ಸಮತೋಲನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ನೀರನ್ನು ಹರಿಬಿಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಕ್ಲೋಸಪ್ನಲ್ಲಿ ನೋಡ್ತಾ ಇರ್ಬೋದು, ಎಲ್ಲವೂ ಒಂದೇ ಸಮನಾಗಿ ನೀರು ಏನು ಹರಿತಾ ಇದ್ದಾವಲ್ಲ ಅವು ಯಾವುದು ಗೇಟ್ಗಳ ತೊಂದರೆ ಇಲ್ಲ. ಆದರೆ ಎಲ್ಲ ಗೇಟ್ಗಳನ್ನು ಭಿನ್ನವಾಗಿ, ಅಂದರೆ ಗೇಟಿನ ಮೇಲೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆಯಲ್ಲ, ಅದೇ ಗೇಟ್ ನಂಬರ್ 19. ಅಲ್ಲಿ ಅಳವಡಿಸಿರ್ತಕ್ಕಂಥ ಸುಮಾರು 48 ಟನ್ ತೂಕದ ಗೇಟು ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ಆ ಗೇಟ್ ಅಂದರೆ ಗೇಟಿನಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಹಾಗೆ ಆ ಗೇಟಿನಿಂದ ಸುಮಾರು 100ರಿಂದ 150 ಮೀಟರ್ ದೂರದಲ್ಲಿ ಆ ಗೇಟ್ ಬಿದ್ದಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ, 2 ಗಿಡಗಳ ಮಧ್ಯೆ ಕಾಣ್ತಾ ಇರ್ತಕ್ಕಂಥ ವಸ್ತು ಏನಿದೆ ಅದೇ ಗೇಟ್ ಅನ್ನುವಂಥದ್ದು. ಅದರ ತೂಕವೇ ಬರೋಬ್ಬರಿ 48 ಟನ್ ಅನ್ನುವಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. 60 TMC ನೀರು ಹರಿದು ಹೋಗುವಂಥ ಸನ್ನಿವೇಶ ಸೃಷ್ಟಿಯಾಗಿರೋದು ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಮತ್ತು ಜನರಲ್ಲಿ ಬೇಸರ ಮೂಡಿಸಿದೆ. ಆದಷ್ಟು ಬೇಗ ಈ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮರಾಮನ್ ಪ್ರಕಾಶ್ ಗೋನ್ಕರ್ ಜೊತೆ ಮೌನೇಶ್ ಎಸ್ ಬಡಿಗೇರ್, ವಿಸ್ತಾರ ನ್ಯೂಸ್, ಕೊಪ್ಪಳ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.